ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದೇಹವನ್ನ ಶಕ್ತಿಯುತವನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಮನಸ್ಸು ನಿರಾಳವಾಗಿರಬೇಕು ಅಂತ ಹೇಳಿದ್ರೆ ತುಪ್ಪದ ಉಪಯೋಗವನ್ನ ಮಾಡಬೇಕು ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಹಾಗಾಗಿ ಯಾಕೆ ತುಪ್ಪ ಇಷ್ಟೊಂದು ವಿಶೇಷತೆ ವೈಶಿಷ್ಟ್ಯತೆಯಿಂದ ಕೂಡಿದೆ, ಜೊತೆಗೆ ಯಾವ ರೀತಿಯಾಗಿ ತುಪ್ಪದ ಸೇವನೆಯನ್ನ ಮಾಡಬೇಕು ಗುರುಗಳೇ? ಇಲ್ಲಿ ತುಂಬಾ ಅರ್ಥಗರ್ಭಿತವಾದ ಒಂದು ಪ್ರಶ್ನೆ ಕೇಳಿದೆ ಅಮ್ಮ. ತುಂಬಾ ಖುಷಿ, ಯಾಕೆಂದ್ರೆ ಪ್ರಶ್ನೆ ಕೇಳೋದ್ರಲ್ಲೂ ಒಂದು ಕ್ವಾಲಿಟಿ ಬೇಕು. ತುಪ್ಪನೇ ಯಾಕೆ ಅಲ್ವಾ? ಹೌದು. ಇಲ್ಲಿ ನಮ್ಮ ಮಾಡಿದಂಥ ಊಟ ನಮ್ಮ ದೇಹದ ಅತಿ ಮುಖ್ಯವಾದ ಭಾಗ ಜಠರ. ಇದನ್ನ ಜ್ಯೋತಿಷ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಹೋಲಿಸ್ತಾರೆ. ಜ್ಯೋತಿಷಿಗಳು ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಹೋಲಿಸ್ತಾರೆ. ಜಠರದ ಕೆಲಸ ಚೆನ್ನಾಗಿದ್ರೆ ಮನುಷ್ಯ ಯಾವಾಗಲೂ ನೆಮ್ಮದಿಯಾಗಿರ್ತಾನೆ. ಈಗ ಜಠರದಲ್ಲಿರ್ತಕ್ಕಂಥ ಸತ್ಯವನ್ನ ತಿಳಿಬೇಕಾದದ್ದು ನಿಜವಾದ ಗ್ರಹಗಳ ರಹಸ್ಯ. ಇಲ್ಲಿ ನಾವು ಪಂಚಾಂಗ ನೋಡ್ಕೊಂಡು ನಿನ್ಗೆ 7ರಲ್ಲವ್ರೆ 8ರಲ್ಲವ್ರೆ 11ರಲ್ಲವ್ರೆ ಅಂತ ಗುರುತಿಸ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋ. ನಮ್ಮ ಜಠರ ಶುದ್ಧೀಕರಣವಾಗಿದ್ದಾಗ ಯಾವ್ದನ್ನ ತಿಳ್ಕೊಬೇಕು ನಾವು? ಪಚನಾಂಗ ವಿಚಾರದಲ್ಲಿ ತಿಳ್ಕೊಂಡಾಗ ಗುರುಬಲ ಸದಾ ಇರುತ್ತೆ. ಪಚನಾಂಗ ಮುಚ್ಚಿಬಿಟ್ರು, ನಿನಗೆ ಅಕ್ಟೋಬರ್ ಗುರು 9ಕ್ಕೆ ಬರ್ತಾನೆ, ಬರೋ 22ನೇ ತಾರೀಕಿಗೆ 9ಕ್ಕೆ ಬರ್ತಾನೆ ಅಂತ ಹೇಳ್ಕೊಂಡೇ ಕಾಲ ಕಳೆದಿದ್ದೀವಿ ಲಕ್ಷಾಂತರ ವರ್ಷಗಳಿಂದ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗುರುಬಲ ಇದೆಯಾ ಬರುತ್ತಾ ಅಂತ ಕೇಳ್ತಾರಲ್ಲ ಅವರಿಗೆ ಪ್ರಶ್ನೆ ಒಂದು ಸವಾಲು. ಜೊತೆಗೆ ನಿಮ್ಮಲ್ಲಿ ಪಚನಾಂಗ ಚೆನ್ನಾಗಿದೆಯಾ ನೋಡ್ಕೊಂಡ್ರೆ ಅದು ನಿಮಗೆ ಗೊತ್ತಾಗೋದು. ನನ್ನಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಶರೀರದಲ್ಲಿ ಊಟ ಅರಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಅವ್ರಿಗೆ ತಾನೇ ಗೊತ್ತು. ಶಾಸ್ತ್ರ ಹೇಳೋರು ಗೊತ್ತೇನಮ್ಮ? ಆದರೆ ಹೋಗಿ ಶಾಸ್ತ್ರ ಕೇಳ್ತಾರೆ, ನನಗೆ ಗುರು ಯಾವಾಗ ಬರ್ತಾನೆ ನೋಡಿ ಅಂತ. ಗುರು ಯಾವಾಗ ಬರ್ತಾನೆ? ಎಲ್ಲಿಂದ ಬರ್ತಾನೆ ಗುರು? ಅರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾರಿ ಅದೆಲ್ರಿ ಬರ್ತಾನೆ ನಡ್ಕೊಂಡವರು. ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಲ್ಲ, ಈ ಜನ್ಮದಲ್ಲಿ ಆಗಲ್ಲ. ನಾನು ತಿಳ್ಬಿಟ್ಟಿದ್ದೀನಿ ಆಲ್ರೆಡಿ. ಯಾಕೇನೋ ಅವ್ರು ಏನಿದ್ರು ಶಾಸ್ತ್ರನೇ ಕೇಳಬೇಕು. ಗುರು ಯಾವಾಗ ಬರ್ತಾನೆ ನೋಡಿ. ಅವ್ರು ಹೇಳೋರು ಗೊತ್ತಾಯ್ತಾ ಗೊತ್ತಿಲ್ಲ, ನಿಮಗೆ ಗೊತ್ತಾಯ್ತಾ ಗೊತ್ತಿಲ್ಲ. ಎಲ್ಲಿಂದ ಬರ್ತಾರೆ ಗುರು? ಇದು ತಿಳ್ಕೊಳ್ಬೇಕಾದ ವಿಷಯ. ಇದಕ್ಕೇನು ಅಂದರೆ ಪಚನ ವ್ಯವಸ್ಥೆ ಜಠರ ಕೆಲಸ ಮಾಡೋದು. ಅದಕ್ಕೆ ಉಷ್ಣಾಂಶದ ತಾಪಮಾನ ಬೇಕು. ಆ ಜಠರಕ್ಕೆ ತಾಪಮಾನ ಬೇಕು ಅಂದಾಗ ಈ ತುಪ್ಪವನ್ನು ಬಳಸಿದಾಗ ಪಚನ ಶಕ್ತಿ ಅಭಿವೃದ್ಧಿ ಆಗತ್ತೆ. ವಯಸ್ಸಿಗೆ ಸರಿಯಾಗಿ ದೇಹ ಇರುತ್ತೆ. ಇಲ್ಲ ಅಂದರೆ ದುಮ್ಮ, ಇಲ್ಲ ಅಂದರೆ ಸುಕ್ಕ, ಇಲ್ಲ ದಪ್ಪ, ಇಲ್ಲ ಸಣ್ಣ. ಇದಕ್ಕೆ ನಮ್ಮ ಜಠರದಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳೇ ಕಾರಣ ಅಂತ ಯಾವ ಕಾರಣಕ್ಕೂ ಎಲ್ಲೂ ಹೇಳಲ್ಲ, ಹೇಳುತ್ತಿಲ್ಲ, ಗೊತ್ತಿಲ್ಲ ಅಂತ ಹೋದ್ಸಲ ನಾನೇ ಹೇಳ್ಬಿಡ್ತಿದ್ದೀನಿ. ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಶಾಸ್ತ್ರ ಕೇಳೋರಿಗೆ ಈ ಅಭ್ಯಾಸಗಳನ್ನು ಒಂದೊಂದೊಂದೊಂದು ರೂಢಿಸ್ಕೋತಾ ಹೋದರೆ ನಾವು ಕೇಳುತ್ತಿರುವುದು ತಪ್ಪು. ಅವ್ರು ಹೇಳ್ತಿರೋ ತಪ್ಪು ಅಂತ ಹೇಳೋದು ಬೇಡ, ನಾವು ತಿಳ್ಕೊಂಡ್ರದೇ ತಪ್ಪು. ಗ್ರಹಗಳನ್ನು ದಯವಿಟ್ಟು ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದೇ ಗ್ರಹಗಳ ವಿಚಾರವೇ ಹೊರತು ಅದು ನಮ್ಮ ಭೂಮಿಗೂ ನಮ್ಮ ದೇಹಕ್ಕೆ ಸಂಬಂಧವೇ ಹೊರತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸುವುದು, ಆಕಾಶದಲ್ಲಿರತಕ್ಕಂಥ ನಕ್ಷತ್ರಗಳನ್ನು ಗುರುತಿಸುವುದು, ಅದರ ಪ್ರಕಾರವಾಗಿ ನಾವು ಗ್ರಹಗಳನ್ನು ಗುರುತಿಸುವುದಿದೆಯಲ್ಲ, ಇದರಂಥ ದಡ್ಡತನ, ಇದರಂಥ ಅಜ್ಞಾನತ್ವ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೂ ನಾವು ಅದನ್ನು ಬಿಟ್ಟು ಬದುಕುತ್ತಿಲ್ಲ. ಸೊ ಇದು ಒಂದು ಭಾಗ. ಓಕೆ, ಮುಂದೆ ಗುರುಜಿ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಹಾಸನದಿಂದ ಉಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಕ್ಷತ್ರವನ್ನ ತಿಳಿಸಿ, ಗುರುಜಿ ಇದ್ದಾರೆ, ಮಾತನಾಡಿ. ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನ್ ಮಾಡಿದ್ಯಾ, ಏನು ಓದ್ತಾ ಇದೆಯಾ, ಏನು ಓದಿದ್ಯಾ? ನಾನು ಇವಾಗ ಅಡ್ವೊಕೇಟ್ ಆಗಿದ್ದೀನಿ. ಒಬ್ಬ ಅಡ್ವೊಕೇಟ್ ಆಗಿದ್ದು ನಂಬಿದೀವಿ, ಮಾತಾಡಿದ್ಯಲ್ಲ ಅಂತ ಖುಷಿ ಆಗ್ತಾ ಇದೆ ನನಗೆ. ನಿಜಕ್ಕೂ ನಂಬಿಕೆ ಇದೆಯಮ್ಮ? ಖಂಡಿತ ನನ್ಗೆ ಇದ್ರಲ್ಲೆಲ್ಲ ತುಂಬಾ ನಂಬಿಕೆ ಇದೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದ್ರಲ್ಲೆಲ್ಲ ಏನ್ ನಂಬಿಕೆ, ಏನಕ್ ನಂಬ್ತೀರಾ ಅಂತ ಕೇಳ್ತಾರೆ. ಬಟ್ ಇದಿಲ್ದೇನೆ ನಾವಿಲ್ಲ, ಸಮಾಜನೂ ಇಲ್ಲ. ಓಕೆ ಅಮ್ಮ, ತುಂಬಾ ಸಂತೋಷ. ಏನಾಗ್ಬೇಕಿತ್ತಪ್ಪ? ಗುರುಜಿ, ನನ್ಗೆ ಮದ್ವೆ ತುಂಬಾನೇ ಹುಡುಕ್ತಾ ಇದಾರೆ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಒಂದು ಅನಾರೋಗ್ಯ ಸಮಸ್ಯೆಗಳು ನನಗೆ ಜಾಸ್ತಿ. ಓಕೆ, ಫಸ್ಟ್ ಕ್ವಶನ್ ಏನು ಅಂದ್ರೆ ಪೀರಿಯಡ್ಸ್ ಕರೆಕ್ಟ್ ಇದೆಯಾ ನಿಂದು? ಇಲ್ಲ, ಅದೇ ಪ್ರಾಬ್ಲಮ್. ಅದಲ್ಲ, ಅಲ್ಲೇ ವಿಚಾರ. ನೀನ್ ಇಡೀ ಹಿಸ್ಟ್ರಿ ಪೂರ್ತಿ ಇರೋದು 350 ಪೇಜ್ ಬರ್ಕೊಡ್ತೀನಿ ಅದರಲ್ಲಿ. ಈಗ ಹೆಣ್ಣಿಗಿರೋದೇ ಅದು ಮುಖ್ಯ, ಹೌದಲ್ಲಮ್ಮ? ನೀನು ಓದಿರೋ ಹುಡುಗಿ ಯಾಕೆ ತಿಳ್ಕೊಳ್ಳಿಲ್ಲ? ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮಂತ್ಲಿ ಪ್ರಾಬ್ಲಮ್, ವೆರಿ ಸಿಂಪಲ್. ಆಮೇಲೆ ಅದ್ರ ಪಕ್ಕ ಥೈರಾಯ್ಡ್ ಬರುತ್ತೆ, ಮೈಗ್ರೇನ್ ಬರುತ್ತೆ, ಇನ್ನು ಏನೇನೋ ಬರುತ್ತೆ. ಆಮೇಲೆ ಇದು ಗುಳ್ಳೆ ಬರೋದಕ್ಕೆ ಏನಾದ್ರು ಹೆಸರು ಹೇಳ್ತಾರಲ್ಲಮ್ಮ, ಗುಳ್ಳೆ ಬರೋದಕ್ಕೆ
ಅದು ಇನ್ನೊಂದು ರೋಗ, ಈ ಜಾಸ್ತಿ ಕಾಯಿಲೆಗಳು ಬಳಸ್ತಾರೆ ಅದನ್ನ, ಹೆಸರು ನನ್ನ ಕರೆಕ್ಟಾಗಿ ಹೆಸರು ಬರ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಾಯಕ ಯಾವುದು ಅಂದರೆ ಮಂತ್ಲಿ. ಇದ್ರ ಜೊತೆಗೆ ಹೇಳ್ಬಿಡ್ತೀನಿ, ಇವತ್ತು ಯಾಕೆ ಗಂಡಸರು ಹೆದರಿಕೆ ಆಗಿರ್ತಕ್ಕಂತಹ ಹೆಣ್ಣನ್ನು ಕಂಡು ಎದುರ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಈ ಅಮ್ಮನ ಉದಾಹರಣೆ ಮಾಡ್ಕೊಂಡು ಹೇಳ್ತೀನಿ. ಅಮ್ಮ 2 ನಿಮಿಷ ಕೇಳಿಸ್ಕೋ, ಬೇಜಾರು ಮಾಡ್ಕೋಬೇಡ. ನಿನ್ನಿಂದ ಸಮಾಜಕ್ಕೊಂದಷ್ಟು ಪ್ರೋಗ್ರಾಮ್ ಸಿಕ್ಲಿ ಅಂದ್ರೆ ಈ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ನಂಬರ್ 1, ವಯಸ್ಸಿಗೆ ಸರಿಯಾಗಿ ಮದುವೆ ಆಗದೆ ಇರತಕ್ಕಂಥದ್ದು ಮೊದಲನೆಯ ಸಮಸ್ಯೆ. ವಯಸ್ಸಿಗೆ ಸರಿಯಾಗಿ ಯಾವ ಹೆಣ್ಣು ಮದುವೆ ಆಗಲ್ವೋ ಅವಳು ಜೀವನ ಪರ್ಯಂತ ಈ ಪ್ರಾಬ್ಲಮ್ಸ್ ಇರುತ್ತೆ. ನಂಬರ್ 1. ನಂಬರ್ 2, BP, ಲೋ BP, ಹೈ BP ಯಾವ ಹೆಣ್ಣು ಮಕ್ಕಳಿರುತ್ತೋ, ಯಾರು ಮಾತ್ರೆ ತಿಂತಾರೋ ಅವ್ರ ಸ್ಥಿತಿ ಸತ್ತೋಗಿರುತ್ತೆ. ನಂಬರ್ 3, ಪೀರಿಯಡ್ಸ್ಗೋಸ್ಕರ ಮಾತ್ರ ಯಾರು ತಿಂತಾರೋ ಆಗಕ್ಕೋಸ್ಕರ, ಇದು ಇನ್ನೂ ಅಧೋಗತಿ. ಇನ್ನು ಕೊನೆ ಭಾಗ, ಗರ್ಭ ನಿರೋಧಕ ಮಾತ್ರೆಗಳನ್ನು ಯಾರು ಬಳಸುತ್ತಾರೋ ಅವರಿಗೆ ಯಾವುದರಲ್ಲೂ ದಾರಿ ಇಲ್ಲ. ಯಾವ ಹೆಣ್ಣು ಈ ಒಂದು ಪ್ರೋಗ್ರೆಸ್ ಅಲ್ಲಿ ಇರ್ತಾರೆ, ಅವರಿಗೆ ಹುಟ್ಟುವ ಮಕ್ಕಳು, ಅವರಿಗೆ ಆಗತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ, ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಸಂತತಿ ಆಗೋದಿರ್ಬೋದು, ನೆಮ್ಮದಿ ಆಗಬಹುದು, ನಿದ್ದೆ ವಿಚಾರ ಆಗಿರ್ಬೋದು, ಏನೂ ನಡೆಯಲ್ಲ. ನೀವು ಎಷ್ಟೇ ತಿಪ್ಪರೊಳಗ ಹಾಕೋದು ಇದಕ್ಕೆ ದಾರಿ ಇಲ್ಲ. ಪ್ರತಿ ಒಂದು ಹೆಣ್ಣು ಯೋಚನೆ ಮಾಡಬೇಕು, ಇವತ್ತು ಯಾಕೆ ಸಮೀಕ್ ಸರಿ ಮದುವೆ ಆಗ್ತಾ ಇಲ್ಲ ಅಂದ್ರೆ ಇದು ಒಂಥರ ಹುಚ್ಚು ರೋಗ. ಈ ಹುಚ್ಚು ರೋಗಕ್ಕೆ ಕಾರಣ ದೇಹದಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇಲ್ಲದ ಕಾರಣ ಯಾವ ಗಂಡು ಬಂದರೂ ಒಪ್ಪಲ್ಲ. ಲವ್ ಮಾಡಿದ್ರು ಅಷ್ಟೇ 3 ದಿನ 4 ದಿನ ನಡಿಬಹುದು, ಆಮೇಲೆ ಕಟ್ಟಾಗತ್ತೆ, ಮತ್ತಿನ್ನೊಂದಾಗತ್ತೆ, ಆಗ್ತಾನೆ ಇರುತ್ತೆ, ಅದ್ರ ಪಡಗೋದು, ಆಮೇಲೆ ಮದುವೆ ಬರುತ್ತೆ, ಮದುವೆನೂ ಆಗಲ್ಲ. ಯಾಕ್ರಿ ಬೇಕು ಈ ಜೀವನ? ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಬದುಕಬೇಕು? ಸಾವು ಒಂದೇ ಕೊನೆ ಕೇಳೋದು, ನಾನಿರೋದು ಬೇಡ. ಅದಕ್ಕೆ ಇವತ್ತು ಆತ್ಮಹತ್ಯೆಗಳು ಏನಕ್ಕೆ ಆಗ್ತಾ ಇದೆ ಅಂದ್ರೆ, ಅವರೆಂಥ ಹೈಯರ್ ಎಜುಕೇಶನ್ ಆಗಿದ್ರು, ಎಷ್ಟೇ ಶ್ರೀಮಂತಿಗೆ ಮದುವೆ ಆಗಿದ್ರು, ದಾಂಪತ್ಯಕ್ಕೆ ತುಂಬಾ ದೂರ ಇರತಕ್ಕಂತಹ ಸನ್ನಿವೇಶ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ, ಪೀರಿಯಡ್ಸ್ ಪ್ರಾಬ್ಲಮ್, ಅದರಲ್ಲೂ ವಿಶೇಷ ಹೆಣ್ಣು ಮಕ್ಕಳಿಗೆ ಇದು ತುಂಬಾ ಇವತ್ತು ಕಾಡಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಇದರಿಂದ ಇವತ್ತು ಇರ್ತಕ್ಕಂಥ ಸಮಸ್ಯೆ ಎಷ್ಟು ಆಗ್ತಾ ಇದೆ ಅಂದ್ರೆ, ಇದರ ಜೊತೆಗೆ ಇನ್ನೂ ಒಂದು ಟಾಪಿಕ್ ಇದೆ. ಸದ್ಯಕ್ಕೆ ಇಷ್ಟಂತೂ ತಿಳ್ಕೋಬೇಕು, ನೀನಮ್ಮ ದಿಢೀರಂತ ಮದುವೆ ಆಗೋದಂತೂ ಬೇಡ. ರೋಹಿಣಿ ನಕ್ಷತ್ರಕ್ಕೆ ದಾಂಪತ್ಯದೇ, ಅದರಲ್ಲಿ ನಿಂದು ಎಜುಕೇಶನ್ನು ಪ್ಲಸ್ ನಿನ್ನ ಲಾಯರ್ಗಿರಿ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಸ್ವಲ್ಪ ಗಂಡಸರು ಹೆದರ್ಕೋತಾರೆ. ಈಗ ಆಲ್ರೆಡಿ ಹೆದರ್ಕೊಳ್ಳೋ ಗಂಡಸರೇ ಜಾಸ್ತಿ ಇದ್ದಾರೆ, ಹೆಣ್ಣು ನೋಡಿದ್ರೆ ಹೆದರ್ಕೊಳ್ಳೋರೇ ಜಾಸ್ತಿ ಇದ್ದಾರೆ. ಅದಕ್ಕೆ ಮದುವೆಗಳಾಗ್ತಾ ಇಲ್ಲ. ಹೆಣ್ಣು ಬೇಕಾದಷ್ಟಿದೆ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಚಡ್ಡಿ ಹಾಕೊಂಡು ಹೋಯ್ತಾರೆ. ಹೆಣ್ಣು ಸಿಕ್ಕುತ್ತೆ ಅಂತ ಚಡ್ಡಿ ಹಾಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೆಣ್ಣು ಕೊಡುತ್ತಾ ಅಲ್ಲಿ ಇಂಥ ಜನ ಆಗೋಗಿದ್ದಾರೆ. ಹೆಣ್ಣು ಸಿಕ್ಕಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಚಡ್ಡಿ ಹಾಕೊಂಡು ತಲೆ ಬೋಳಿಸ್ಕೊಂಡು, ಯಾಕೆ ಅಂದ್ರೆ ಕೂದಲಿಲ್ಲ ಸ್ವಾಮಿ ಹೆಣ್ಣು ಕೊಡಲ್ಲ. ಕಮಿಟ್ಮೆಂಟ್ಗಳು ಇದೆಲ್ಲ ನಡೆಯಲ್ಲ ರೀ. ವಿಚಾರ ಇಷ್ಟೇ, ನಮ್ಮ ದೇಹದನ್ನ ಭಾಗವನ್ನ ಗುರುತಿಸ್ಕೊಳ್ಳದೆ ಇದ್ರೆ ಹೆಣ್ಣು ಸಿಕ್ಕಲ್ಲ, ಗಂಡು ಸಿಕ್ಕಲ್ಲ. ಹೆಣ್ಣು ಇದೆ, ಗಂಡು ಇದೆ, ಮದುವೆಗಳಾಗಲ್ಲ, ಆಗ್ತಾ ಇಲ್ಲ. ಕಾರಣ ಮಾನಸಿಕ ದೈಹಿಕವಾಗಿ ಎಲ್ಲವೂ ಕೂಡ ಸಾಯ್ತಾ ಇದ್ದೀವಿ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಈ ವಿಚಾರವನ್ನ ಯಾರು ಹೇಳುತ್ತಿಲ್ಲ. ಹೇಳುತ್ತಿರುವ ವ್ಯಕ್ತಿ ನಾನು ಒಬ್ಬನೇ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಅಮ್ಮ ನಿನ್ಗೆ ಬೇಜಾರಾಯ್ತಾ, ಅರ್ಥ ಆಯ್ತಾ? ಇಲ್ಲ ಇಲ್ಲ ಗುರುಜಿ, ನೀವು ಹೇಳ್ತಿರೋದು ಅರ್ಥ ಆಗ್ತದೆ. ನಿನ್ನ ದೇಹಕ್ಕೆ ಶಕ್ತಿದಾಯಕವಾಗಿರ್ತಕ್ಕಂತಹ ವಿಚಾರ, ನಿನ್ನ ಹೃದಯದ ಅಂದ್ರೆ ಶ್ವಾಸನಾಳ ದೇಹದ ಭಾಗವನ್ನ ನಿನ್ ಗಮನಿಸ್ಕೊಮ್ಮ. ಏನು ಅಂತಂದ್ರೆ, ನಿನ್ಗೆ ಗಂಟ್ಲಲ್ಲಿ ಉಳಿ ಬರ್ತಕ್ಕಂಥದ್ದು, ಸ್ವಲ್ಪ ಉರಿ ಬರ್ತಕ್ಕಂಥದ್ದು. ಹುಳಿ ಮತ್ತೆ ಹುರಿ ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಅಂದ್ರೆ ಗ್ಯಾಸ್ಟ್ರಿಕ್ ಆದಂಗ ಆಗುತ್ತಲ್ಲ, ಆ ಟೈಮಲ್ಲಿ ಎದೆ ಉರಿ ಬರುತ್ತೆ. ಊನಮ್ಮ, ನಿನಗೆ ಯಾಕಮ್ಮ ಮದುವೆ ಇಲ್ಲ ಗ್ಯಾಸ್ಟ್ರಿಕ್ ಆಗ್ಬೇಕು ತಾಯಿ? ಇದು ತಾನೇ ಪ್ರಶ್ನೆ. ಮದುವೆನೇ ಇಲ್ಲ, ಗ್ಯಾಸ್ಟ್ರಿಕ್ ಬಂದ ಮೇಲೆ, BP ಬಂದ್ಮೇಲೆ ಮದುವೆ ಯಾಕೆ, ಮಕ್ಕಳೇ ಯಾಕೆ? ಈ ಪ್ರಶ್ನೆ ಬಂದ್ಬಿಡುತ್ತಮ್ಮ. ನಿನಗೆ ನೆಮ್ಮದಿಯಾದ ಗಂಡ ಸಾಧ್ಯ ಇಲ್ಲ, ಗಂಡ ಕರೆಕ್ಟ್ ಇದ್ರು ನಿನಗೆ ಸೆಟ್ ಆಗಲ್ಲ ಅಂದ್ರೆ ಏನಂದ್ರೆ, ಅವ್ರು ಮಾತಾಡೋದು ಚೆನ್ನಾಗಿರಲ್ಲ, ನಡ್ಕೊಳ್ಳೋದು ಚೆನ್ನಾಗಿರಲ್ಲ, ನಿನಗೆ ಬೇಜಾರಾಗತ್ತೆ. ಇದಕ್ಕೆ ಮದುವೆ ಯಾಕೆ, ಸುಮ್ಮನೆ ಇದ್ರೆ ಚೆನ್ನಾಗಿತ್ತು ಅಂತ ಆಮೇಲೆ ಅನ್ಕೋತೀಯ. ರೋಹಿಣಿಗೆ ಮದುವೆ ಅಂತಕ್ಕಂಥದ್ದು ಸ್ವಲ್ಪ ಆತಂಕ ಇರುತ್ತೆ. ನೀನ್ ಫಸ್ಟ್ ರಿಪೇರಿ ಆಗು. ಏನು, ಮಾನಸಿಕವಾಗಿ ಮಂತ್ಲಿ ಕರೆಕ್ಟ್ ಆಗಿ 27 ದಿನಕ್ಕೆ 27 ನಕ್ಷತ್ರ 27 ದಿನ ಹೆಣ್ಣಿಗೆ ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಸತ್ಯ. 27 ದಿನಕ್ಕೆ ಯಾವ ಕಾರಣಕ್ಕೂ ಹೆಣ್ಣು ಋತು ಪ್ರತಿ ಮಾಸಿಕ ಆಗ್ಲೇಬೇಕು. ಆಗಿದ್ದಾರೆ ಅಂದ್ರೆ ಅವಳಂತ ಅದೃಷ್ಟವಂತೆ, ಅವಳಂತ ಕೋಟಿಪತಿ ಇನ್ಯಾರು ಪ್ರಪಂಚದಲ್ಲಿಲ್ಲ. 27 ನಕ್ಷತ್ರಕ್ಕೆ 27 ದಿನ. ಅದಕ್ಕೇನೆ ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಕ್ಷತ್ರಗಳು ಏನಕ್ಕೆ ಬೇಕಾಗತ್ತೆ ಅಂದ್ರೆ ಇದೇ ಉದ್ದೇಶಕ್ಕೆ.
ನಮಗಿರ್ತಕ್ಕಂಥ ನಕ್ಷತ್ರ, ಹೆಣ್ಣಿನಲ್ಲಿ ಆಗ್ತಕ್ಕಂತಹ ಮಾಸಿಕ, ಋತುವಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಇಡೀ ಕುಟುಂಬವನ್ನೇ ಸೆಳ್ಕೊಂಡಿರತ್ತೆ. ಯಾವ ಕಾರಣಕ್ಕೂ ನೆಮ್ಮದಿ ಸಿಕ್ಕಲ್ಲ. ಮನೇಲಿ ಯಾರು ಹೊಂದಾಣಿಕೆ ಇರಕ್ಕಾಗಲ್ಲ. ಹುಟ್ಟಿರುವ ಮಕ್ಕಳು ಎಲ್ಲ ಡ್ಯಾಮೇಜ್ ಮಕ್ಕಳೇ ಹುಟ್ಟುತ್ತಾವ್ರೆ. ಯಾಕೆಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದೇ ಪ್ರತಿ ಹೆಣ್ಣಲ್ಲೂ ಹೆಚ್ಚು ಕಮ್ಮಿ ಸರಾಸರಿ ಒಂದು 90 ಭಾಗ ಹೇಳ್ಬಹುದು. ಯಾಕೆಂದ್ರೆ ಅರ್ಧ ರಾತ್ರಿ ಊಟ ಮಾಡೋದು, ಪಿಜ್ಜಾ ಬರ್ಗೋ ತಿನ್ನುವಂತ ಪರಿಸ್ಥಿತಿಗೆ ನಾವು ಹೊಂಟೋಗಿದ್ದೀವಿ. ಇಂಥವ್ರಿಗೆ ಶಾಸ್ತ್ರ ನೆಮ್ಮದಿ ಏನು ಸಿಕ್ಕಲ್ಲ ತಾಯಿ. ನೀನು ಫಸ್ಟ್ ತಿಳ್ಕೊಳ್ಳೋದೇ ಚಾಲೆಂಜ್ ಮಾಡೋದೇ ಆದ್ರೆ ಮಾಹಿತಿ ನೀನು ಹುಟ್ಟರ ಕುಂಡ್ಲಿ ತಗೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮಾಹಿತಿ ಕೊಡ್ತೀನಮ್ಮ. ಹುಡುಕೊಂಡು ಬಂದು ನಿನ್ನ ಮದುವೆ ಆಗಬೇಕು. ಆ ರೀತಿ ಮದುವೆ ಆಗತ್ತೆ ಅಮ್ಮ. ಅರ್ಥ ಆಯ್ತಾ? ನೀನು ಹುಡುಕಬಾರ್ದು, ನಿಮ್ಮ ತಂದೆ ತಾಯಿ ಪ್ರಯತ್ನ ಮಾಡಬಾರ್ದು. ರೋಹಿಣಿಗೆ ನಾನು ಏನಕ್ಕೆ ಹುಟ್ಟದೆ, ನಿಮ್ಮ ತಂದೆ ತಾಯಿಗೆ ಇದೊಂದು ಸವಾಲು ಹಾಕು ನೀನು. ಈ ದಯವಿಟ್ಟು ನೀವು ಇದನ್ನು ತಿಳ್ಕೊಳ್ಳಿ, ಇದ್ರ ಸತ್ಯ ನನಗೆ ತಿಳಿಸಿ, ನಡಿ ಹೋಗೋಣ. ಪ್ರಾಕ್ಟಿಕಲ್ ಆಗಿ ತಗೋ. ನೀನು 4-6 ಜನಕ್ಕೆ ಬೇಕಾದಷ್ಟು ಜನಕ್ಕೆ ಇದೆಲ್ಲ ನೋಡ್ತಾ ಇರ್ತೀಯ, ದಾಂಪತ್ಯ ಸಮಸ್ಯೆ ನೋಡ್ತಾ ಇರ್ತೀಯ. ಇದನ್ನೆಲ್ಲ ನೋಡಿದ್ರೆ ಮದುವೆ ಬೇಕಾ ಅಂತ ಅನ್ಸತ್ತೆ. ಹಾಗಂತ ಮದುವೆಗೆ ಹೆದರ್ಕೋಬಾರ್ದು, ದಾಂಪತ್ಯಕ್ಕೆ ಹೆದರಬಾರ್ದು. ಇದನ್ನ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ನಿನ್ನಂತ ಹೆಣ್ಣು ಮಕ್ಕಳು ಪ್ರಪಂಚಕ್ಕೆ ಮಾರ್ಗದರ್ಶನ ಆಗಬೇಕು. ಓದಿರೋ ಹೆಣ್ಣು ಮಕ್ಕಳು ದಯವಿಟ್ಟು ಪ್ರಯತ್ನ ಮಾಡು, ಭಯ ಬೀಳಬೇಡ. ಒಳ್ಳೆದಾಗಲಿ. ಧನ್ಯವಾದಗಳು ಉಮಾ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿನಿಂದ ಸಂಧ್ಯಾ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಸಂಧ್ಯಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ವಿಷಯದಲ್ಲಿ ಕೇಳ್ಬೇಕು. ಓಕೆ, ನಕ್ಷತ್ರವನ್ನ ತಿಳಿಸಿ. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ನಕ್ಷತ್ರ ಯಾವುದು? ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಯಾರಿದು? ತಾಯಿ. ನಿಮ್ ತಾಯಿನ? ಮಗ. ನಾನು ಹೇಳಿರೋದೀಗ ಮಗಂದು ಸ್ವಾಮೀಜಿ. ತಾಯಿ ಕನ್ನಡ ಮಾತಾಡಮ್ಮ. ಯಾರು ಜ್ಯೇಷ್ಠ? ನೀನಾ ಮಗನಾ? ಮಗ ಸ್ವಾಮೀಜಿ. ಅಷ್ಟು ಹೇಳಿದ್ರೆ ಆಯ್ತಲ್ಲ. ಈ ಕಡೆ ಆ ಕಡೆ ಸುತ್ತಾ ಇದೆಯಲ್ಲ. ಎಷ್ಟು ವಯಸ್ಸು ಅವನಿಗೆ? 25 26. ಏನ್ ಮಾಡ್ತಿದ್ದಾನೆ? ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸ್ವಾಮೀಜಿ. ಏನಾಗ್ಬೇಕು ಅವನ ಬಗ್ಗೆ? ಅವನ ಬಗ್ಗೆ ಮದ್ವೆ ವಿಷಯದಲ್ಲಿ ಯಾವ ತರ ಹೆಂಗೆ ಏನಂತ ಕೇಳ್ತಾ ಇದ್ದೀನಿ. ಮದುವೆ ವಿಷಯದಲ್ಲಿ ಯಾವ ತರ ಅಂದ್ರೆ ಹೆಂಗೆ? ನಮ್ಮ ಒಂದು ಬಂತು, ಸ್ವಲ್ಪ ಅದು ಮುಂದುವರಿಯಕ್ ಆಗ್ಲಿಲ್ಲ. ಅದು ಇನ್ನು ಮುಂದಕ್ಕೆ ಯಾವ ತರ ಆಗುತ್ತೆ, ಒಂದು ಯಾವ ತರ ಆ ಲೆವೆಲ್ ಅಲ್ಲಿ ಹೋಗುತ್ತೆ ಅಂತ ಅದನ್ನ ಕೇಳ್ತಾ ಇದೀನಿ ಗುರುಜಿ. ಏನ್ ಓದಿದ್ಯಮ್ಮ ನೀನು? PUC. ಹೋಗ್ಲಿ, ಮಗು ಹುಟ್ಟಿದಾಗ ಈ ನಕ್ಷತ್ರ ತಿಳ್ಕೊಬೇಕು ಅಂತ ಗೊತ್ತಿತ್ತ ನಿಂಗೆ? ತಿಳ್ಕೊಂಡಿದ್ಯಾ? ತಿಳ್ಕೊಂಡಿದ್ವಿ. ಹಸುದು ಎಲ್ಲ ದಾನ ಮಾಡ್ಬೇಕು ಅಂದಿದ್ರು. ಇನ್ನೊಂದ್ಸಲ ಹೇಳಮ್ಮ. ಹಸು ಕರುದು ಪಂಚಲೋಹದಲ್ಲಿ ದಾನ ಮಾಡ್ಬೇಕು ಅಂದಿದ್ರು. ಅಮ್ಮ ಒಂದ್ ಸ್ವಲ್ಪ ಕೇಳಿಸ್ಕೊ. ದಾನ ಮಾಡಿದ್ರೆ ಹುಟ್ಟದ ನಕ್ಷತ್ರ ಶಾಂತಿ ಆಗತ್ತೇನಮ್ಮ? ಮತ್ತೆ ಜ್ಯೇಷ್ಠ ನಕ್ಷತ್ರದ ಮಗು ಏನು ಕುಟ್ತು ಅಂತ ಕೇಳಬೇಕು. ಅದನ್ನ ಉತ್ತರ ಕೇಳು ಫಸ್ಟ್. ದಾನ ಕೊಡೋದು ಆಮೇಲೆ. ಯಾರನ್ನಾರು ಕೇಳು ನೀನು ಮೊದಲು. ಯಾವುದೇ ಶಾಸ್ತ್ರಗಾರ ಹತ್ರ ಹೋಗಿ ಜ್ಯೇಷ್ಠ ನಕ್ಷತ್ರಕ್ಕೆ ದೇವ್ರು ಕೊಟ್ಟ ಅಂತ ಹೇಳ್ತಾರೆ ಸುಳ್ಗಾರರವರು. ದೇವ್ರು ಕೊಟ್ಟಿದ್ದಾರೆ ರೀ, ನಾವು ತಗೊಂಡಿದ್ವಿ ಅಂತ ಕೇಳ್ಬೇಕು ನೀವು. ಜ್ಯೇಷ್ಠ ನಕ್ಷತ್ರ ಮಗು ನಮ್ಮ ಹೊಟ್ಟೆಲಿ ಏನಕ್ಕೆ ಬಂತು ಹೇಳಿ, ಕೇಳಿ. ಯಾರನ್ನಾರು ಹೇಳೋಣ ನೋಡೋಣ. ಇಡೀ ಕರ್ನಾಟಕದಲ್ಲಿ ಎಷ್ಟು ಅಸ್ಟ್ರಾಲಜರ್ ಇದಾರೆ ಅವ್ರಿಗೆಲ್ಲ ಚಾಲೆಂಜ್ ಮಾಡಿ ಕೇಳ್ತೀನಿ. ಒಂದು ನಕ್ಷತ್ರದ ಮಗು ಹುಟ್ಟಲಿಕ್ಕೆ ಕಾರಣ ಏನು? ಇದ್ರ ಬೇಸಿಕ್ ಹೇಳಕ್ಕಾಗತ್ತೆ ಯಾರ ಕಲಾರು? ಇಲ್ಲ, ಸುಳ್ಳು. ಹೆಂಗಾಗತ್ತೆ ಇದು? ಕಾರಣನೇ ಗೊತ್ತಿಲ್ಲ. ದಾನ ಕೊಡೋದಂತ. ಎಲ್ಲಿಗೆ ದಾನ ಕೊಡೋದು? ಯಾರಿಗೆ ದಾನ ಕೊಡೋದು? ದೇವರಿಗೆ ದಾನ ಕೊಡೋದು. ಎಂತ ಅದ್ಭುತವಾದ ಪವಾಡ ಅಲ್ಲ ನಾವು ಹೇಳೋದು. ದೇವರಿಗೆ ದಾನ ಕೊಡೋದು. ಏನಮ್ಮ ದೇವರಿಗೆ ದಾನ ಕೊಡೋದಾ? ಗೊತ್ತಿಲ್ಲ ಅಂದ್ರೆ ಯಾಕೆ ಕೇಳ್ತೀರಮ್ಮ ಇದೆಲ್ಲ? ಈಗ ನೀನು ವಿಚಾರ ಫಸ್ಟ್ ತಿಳ್ಕೊ. ತಾಯಿ ಆದವರು ಯಾರೇ ಆಗ್ಲಿ ನಮಗ್ ಗೊತ್ತಿಲ್ಲ ಅನ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಅಂತ ಮದುವೆ ಆಯ್ತಾರೆ, ಗೊತ್ತಿಲ್ಲ ಅಂತ ಮಗು ಮಾಡ್ಕೋತಾರೆ, ಗೊತ್ತಿಲ್ಲ ಅಂತ ಮನೆ ಕಟ್ತಾರೆ, ಆಮೇಲೆ ಗೊತ್ತಿಲ್ಲ ಅಂತ ಕೆಳಕ್ ಹೋಗ್ತಾರೆ. ಇನ್ ಗೊತ್ತಾಗಿರೋದು ಯಾವ್ದು ನಿಮ್ದು? ಯಾವ್ದು ಗೊತ್ತಿಲ್ಲ. ಮತ್ ಹೆಂಗ್ ಬದುಕೋದು ನಾವು ಹಾಗಾದ್ರೆ? ಈ ಪ್ರಶ್ನೆ ಹಾಕೋಬೇಕಲ್ಲಮ್ಮ. ಈಗ ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡೋದು? ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ರಿಟೈರ್ಡ್ ಆಗಿದ್ದಾರೆ ಗುರುಜಿ. ಏನಮ್ಮ? ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ರಿಟೈರ್ಡ್ ಆಗಿ 5 ವರ್ಷ ಆಗಿದೆ. ಓಕೆ. ನಿಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ ತಾಯಿ? ಇದೆ ಗುರುಜಿ, ಇದೆ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹೇಳ್ತೀನಿ ಕೇಳಿಸ್ಕೊ. ನಿಮ್ಮ ಯಜಮಾನರು ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡೋದು? 8 ಗಂಟೆ ಮೇಲೆ 10 ಗಂಟೆ ಒಳಗಡೆ ತನಕನೂ ಆಗುತ್ತೆ ಗುರುಜಿ. ಮೊದಲಿಂದನೋ ಈಗ್ಲಾ? ಇಲ್ಲ, ಮೊದಲಿಂದನೂ ಅದೇ ತರ. ಓಕೆ. ಮಲಗೋದು ಎಷ್ಟೊತ್ತಿಗೆ? ಕರೆಕ್ಟ್ ಆಗಿ 10:30 11 ಗಂಟೆ ಒಳಗೆ ಮಲಗ್ಬಿಡ್ತಾರೆ ಗುರುಜಿ. 10 ಗಂಟೆ ಊಟ ಮಾಡ್ಬಿಟ್ಟು 11 ಗಂಟೆ ಮಲ್ಕೊಂಬಿಡೋದು. ಮಲಗ್ಬಿಡ್ತಾರೆ. ಎಂತ ಅದ್ಭುತವಾದ ಆರೋಗ್ಯ ಇರುತ್ತೆ ಅಮ್ಮ. ಅಬಾ ಮಕ್ಕಳು ಎಷ್ಟು ಚೆನ್ನಾಗಿ ಬಿಡ್ತಾರೆ ಲೆಕ್ಕ ಹಾಕಳಿ. ಅದಕ್ಕೆ ಜ್ಯೇಷ್ಠ ನಕ್ಷತ್ರದ ಗಿಫ್ಟು.
ಆ ಮಗುವಿಗೆ ನೀವು ಕೇಳ್ತಾ ಇರೋದು ಫಸ್ಟು ಅವನಿಗೆ ಬಾತ್ರೂಮ್ಗೆ ಹೋಗ್ತಾನಲ್ಲ ಅದನ್ನ ಸ್ವಲ್ಪ ಗಮನಿಸ್ಬಿಡು ತಾಯಿ, ನಿನ್ನ ಮಗನ ಮದುವೆ ಆಮೇಲೆ ಮಾಡುವಂತೆ. ಬಾತ್ರೂಮ್ಗೆ ಹೋಗಿ ಕುತ್ಕೋತಾನಲ್ಲ ಅದನ್ನ ಸ್ವಲ್ಪ ಗಮನಿಸು ಒಂಚೂರು. ಗಮನಿಸಿದ್ಯಾ? ಇಲ್ಲ ಗುರುಜಿ. ಯಾಕೆ ಗೊತ್ತಿಲ್ವಾ? ಅವ್ನು ಹೋಗೋದೇ ಗೊತ್ತಿಲ್ವಾ? ನೋಡೇ ಇಲ್ವಾ? ಅಲ್ಲ, ಮಗು ಇದ್ದಾಗ ನೋಡಿದೀವಿ, ಈಗ ಗೊತ್ತಿಲ್ಲ ಗುರುಜಿ. ದಯವಿಟ್ಟು ಮೊದಲು ಮಗ ನಿಮ್ಮನೆ ತಾನೇ ಇರೋದು? ಈಗ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಇದ್ದಾನೆ ಗುರುಜಿ, ಕಂಪ್ನಿ ಕೆಲಸ. ಓಕೆ. ಯಾವಾಗಾದ್ರು ಮನೆಗೆ ಬಂದಾಗ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಅಮ್ಮ ಮದುವೆ ಯಾಕೆ ಆಗ್ತಾ ಇಲ್ಲ, ಮದುವೆ ಯಾವಾಗ ಆಗತ್ತೆ, ದಯವಿಟ್ಟು ಇದೆಲ್ಲ ಕೇಳಕ್ ಹೋಗ್ಬೇಡಿ. ಸರಿ ಸರಿ. ಮಕ್ಕಳ ಆರೋಗ್ಯ ಸ್ಥಿತಿ, ಊಟದ ಸಮಯ, ನಿದ್ದೆಯ ಸಮಯ ಚೆನ್ನಾಗಿದೆಯಾ ಮೊದಲು ನಿಮ್ಮ ಮಗನ್ ತಿಳ್ಕೊತಾಯಿ. ಇವು ಮೂರು ಕೆಟ್ಟಿದೆ, ಹೌದಾ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ಊಟದ ಸಮಯ, ನಿದ್ದೆಯ ಸಮಯ, ಮೋಷನ್ಗೆ ಹೋಗ್ತಕ್ಕಂಥ ಸಮಯ, ಮೂರು ಕೆಟ್ಟಿರುವ ನಕ್ಷತ್ರವೇ ಮೂಲ ನಕ್ಷತ್ರ. ಇದು ನಿಮ್ಮ ಯಜಮಾನರಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಬೃಹತ್ಕಾರವಾಗಿರ್ತಕ್ಕಂಥ ಒಂದು ಶಕ್ತಿ. ಯಾಕೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡದೆ, ನಿದ್ದೆಯಲ್ಲಿ ಊಟದಲ್ಲಿ ಕ್ರಮ ತಪ್ಪಿದಾಗ ಇಂತಹ ಮಕ್ಕಳು ಹುಟ್ಟುತ್ತಾರೆ. ಜ್ಯೇಷ್ಠ, ವಿಶಾಖ, ಮೂಲ, ಈ ಮೂರು ನಕ್ಷತ್ರ ಹುಟ್ಟೋದು. ಸಮಯ ಪ್ರಜ್ಞೆ ಯಾವ ತಂದೆ ತಾಯಿ ಇಲ್ಲವೋ ಇಂಥವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಈ ಮೂರು ನಕ್ಷತ್ರ. ಇವು ಮೂರಕ್ಕೂ ಯಾವ ಕಾರಣಕ್ಕೂ ಜೀವನ ಪರ್ಯಂತ ಅಜ್ಞಾನ ಬಂಧನದಲ್ಲೇ ಇರುತ್ತೆ, ಮೋಕ್ಷ ಸಿಕ್ಕಲ್ಲ. ಇದಕ್ಕೆ ಶಾಸ್ತ್ರ ಕೇಳ್ಕೊಂಡು, ದೇವ್ರ ಹತ್ರ ಕೇಳ್ಕೊಂಡು, ಪೂಜೆ ಮಾಡ್ಕೊಂಡು ಕಾಲ ಕಳೆದ್ರೆ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಿದೀವಿ ಅಂತ ತಿಳ್ಕೊಂಬಿಡಿ. ಫಸ್ಟ್ ನೀನು ತಿಳ್ಕೊಬೇಕಾಗಿರೋದು, ಮಗ ಜ್ಯೇಷ್ಠ ನಕ್ಷತ್ರಕ್ಕೆ ಬರುವ ಕಾರಣ, ಬಂದಿರುವ ಕಾರಣ ನಾವೇನು ಮಾಡ್ಬೇಕು ಅದು ಮಾಡಿದ್ರೆ ಸಮಯಕ್ಕೆ ಏನಾಗಬೇಕು, ಮದುವೆ ಆಗ್ಬೇಕಾ, ಮಗು ಆಗ್ಬೇಕಾ, ಏನೇನಾಗ್ಬೇಕು ಎಲ್ಲ ಆಗ್ಬಿಡತ್ತೆ. ಇದನ್ನ ಪ್ರಯತ್ನ ಮಾಡ್ತೀಯ ತಾಯಿ? ಹೇಳಿ ಗುರುಜಿ. ಅಲ್ಲ, ಹೇಳೋದಲ್ಲ, ಪ್ರಯತ್ನ ಮಾಡು ಅಷ್ಟೇ. ಮುಂದೆ ಏನು ಹೇಳಿ, ಇಷ್ಟೊತ್ತು ಹೇಳಿ, ಇನ್ನು ಮುಂದೆ ಹೇಳ ಅಷ್ಟೇ. ನಮ್ಮ ಜನ ಬರೀ ಕೇಳೋದೇ ಕತೆ, ಬರ್ಕೊಳ್ಳೋದು ಕೇಳೋದು, ಅದಲ್ಲ. ಜ್ಯೇಷ್ಠ ನಕ್ಷತ್ರಕ್ಕೆ ಏನಕ್ಕೆ ಮಗು ಹುಟ್ಟಿದೆ, ನಿಮ್ಮ ಗಂಡನ ಮನೆಯ ಇತಿಹಾಸ ಏನೋ, ನಿಮ್ಮ ಅಪ್ಪನ ಮನೆಯ ಇತಿಹಾಸ ಏನೋ, ಈ ಎರಡೂ ಕುಟುಂಬದ ಇರತಕ್ಕಂತಹ ಬೇರು ನಿನ್ನ ಮಗ. ಅವರ ಕ್ರಿಯೆಗಳು, ವಂಶದಲ್ಲಿ ನಡೆದು ಬಂದಂತಹ ದಾರಿ, ಮದುವೆಗಳಾಗಿರೋದು, ಕಿತ್ತೋಗಿರೋದು, ಹೊಂಟೋಗಿರೋದು, ಈ ತರ ವಿಚಾರಗಳಿಗೆ ಜಾಸ್ತಿ ಸಮಸ್ಯೆ ಇರುವಂತಹ ನಕ್ಷತ್ರ ಜ್ಯೇಷ್ಠ. ದಾಂಪತ್ಯದ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ನಕ್ಷತ್ರ ವಂಶದಲ್ಲಿ ಆ ನಕ್ಷತ್ರ ಬರುತ್ತೆ ಜ್ಯೇಷ್ಠ. ಯಾಕೆ ಅಂದ್ರೆ ಚೆನ್ನಾಗಿಲ್ವೋ ಮೂರ್ಖರ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ. ನೀವು ಮಗನ್ ಬೆಳೆಸಿದ್ರಿ, ಕೆಲಸ ಕೊಡ್ಸಿದ್ರಿ, ಮನೆ ಬಿಟ್ಟು ಹೋದ, ಅವನ ಹೊರಗೆ, ನೀವಿಲ್ಲಿ, ಇದೇ ಕುಟುಂಬ ಛಿದ್ರವಾಗಿರುವಂತ ನಕ್ಷತ್ರ ಯಾವುದು ಅಂದ್ರೆ ಜ್ಯೇಷ್ಠ, ಮೂಲ, ವಿಶಾಖ. ಕುಟುಂಬವನ್ನ ಛಿದ್ರ ಮಾಡುತ್ತೆ, ಒಟ್ಟಿಗೆ ಇರಕ್ ಬಿಡಲ್ಲ. ಇದು ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು. ಒಳ್ಳೆದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಸಂಧ್ಯಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ವಿಚಾರದತ್ತ ಹೋಗೋದಾದ್ರೆ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ವಿಷಯ ಹೇಳೋಣ. ಈಗ ಮಾತ್ರೆ ಪರಿಚಯ ಆಯ್ತು. ಈ ಹೆಂಗಸರು ಈ ತರ ಪರಿಚಯದಲ್ಲಿ ತುಂಬಾ ಇದಾರೆ ಅಂತ ಇಲ್ಲ ಅಂತ್ಯಮ್ಮ. ಮಾತ್ರೆ ಬಳಸೋದು ಸಮಸ್ಯೆ ಇದೆ ಅಂತೀಯ, ಇಲ್ಲ ಅಂತೀಯ. ಇದನ್ನ ಯಾರು ಪ್ರಚಾರಕ್ಕೆ ತರಲ್ಲ. ನಾನು ಮಾತ್ರೆ ತಿಂತಾ ಇದೀನಿ ನೋಡಿ ಅಂತ ತೋರಿಸ್ಬಿಟ್ಟು ನುಂಗಲ್ಲ, ಹೌದಾ? ಮದುವೆ ಆಗುವಾಗಲೂ ಅಷ್ಟೇ, ಗಂಡನಿಗೆ ನಾನು ಮಾತ್ರೆ ತಿಂತೀನಿ ಮಾಡ್ಕತ್ತೀಯ ಅಂತ ಯಾರು ಕೇಳಲ್ಲ. ಅಥವಾ ಅವರು ನೀನು ಮಾತ್ರೆ ತಿಂತೀಯ ಅಂತ ಹೆಣ್ಣಿಗೂ ಕೇಳಲ್ಲ, ಗಂಡಿಗೂ ಕೇಳಲ್ಲ. ಮದುವೆ ಆಗತ್ತೆ, ಅಂದ ಚಂದ ನೋಡ್ತಾರೆ, ಬ್ಯಾಂಕ್ ಲಿಸ್ಟ್ ನೋಡ್ತಾರೆ, ಮದುವೆ ಮಾಡ್ಕೊತಾರೆ, ಹೌದಾ? ದೇಹ ಹೆಂಗಾರು ಕೆಟ್ಟೋಗಿರ್ಲಿ, ತಿಂಗಳಿಗೆ ಇಷ್ಟು ಸಂಪಾದನೆ ಬರುತ್ತೆ ಅಂತ ನೋಡ್ಕೊಂಡ್ರೆ ಸಾಕು. ಸೊ ಇದು ಭಾಗ. ಇನ್ನೊಂದು ಭಾಗ ಬರುತ್ತೆ, ಏನು? ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಭೂಮಿ, ಈ ದೇಹ, ಹೌದ್ ತಾನೆ? ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಭೂಮಿ, ಈ ದೇಹ, ಸತ್ಯ ತಾನೆ? ಈ ಪಂಚಭೂತಗಳು ಅಂದ್ರೆ ಇದರಲ್ಲಿ ಭೂಮಿ ಸೇರಿರುತ್ತಾ ಇಲ್ವಾ? ಸೇರಿರುತ್ತೆ, ಹೌದಾ? ಈ ಭೂಮಿ ಸೇರಿಸ್ಕೊಂಡು ನಾವು ಬದುಕಬೇಕು, ಈ ಭೂಮಿಗೆ ನಮ್ಮ ದೇಹವನ್ನ ಸೇರಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿದೆಯಾ? ಈ ಭೂಮಿಗೆ ನಮ್ಮ ದೇಹವನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಪಂಚಭೂತಗಳು ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡಾಗ್ಲೇ ಅದಕ್ಕೆ ಅರ್ಥ. ಮಾಡ್ಕೋತಾ ಇದೀವಾ? ಗೊತ್ತಿದೆಯಾ? ಇಲ್ಲ. ಹಂಗಂತ ನಾವೇನಂತ ಕಳ್ಕೊಂಡಿದೀವಿ ಅಂತ ಕೇಳ್ತೀರಲ್ವಾ? ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ, ಬರ್ಕೊಳ್ಳಿ, ಕ್ಲೀನ್ ಆಗಿ ದಪ್ಪಕ್ಷರದಲ್ಲಿ ಬರ್ಕೊಳ್ಳಿ. ಏನು? ವಾಸದ ಮನೆಯಲ್ಲಿ ನಿಜವಾಗ್ಲೂ ಇರಬೇಕಾದ್ರೆ ಪಂಚಭೂತಗಳ ಅನುಗ್ರಹದಿಂದ ನಾವು ಮನೆ ಕಟ್ಟಿದೀವಿ ಅಂತ ನೀವು ತಿಳ್ಕೊಳ್ಳೋದೇ ಆದ್ರೆ, ದೇವರು ವಾಸ ಮಾಡೋ ಮನೆ ಅಂತ ತಿಳ್ಕೊಳ್ಳೋದೇ ಆದ್ರೆ, ನೀವು ಕಟ್ಟಿರುವ ಮನೆಯ ಚಿತ್ರಣ ಹೇಳ್ತೀನಿ, ಒಂದು 4-5 ಲೈನು. ಏನು? ನಂಬರ್ 1 ಗಾರೆ, ನಂಬರ್ 2 ಸುಣ್ಣ. ಗಾರೆ ಬಳಸ್ತಾ ಇಲ್ಲ, ಗ್ರಾನೈಟ್ ಹಾಕೋತಾ ಇದ್ದೀವಿ, ಹೌದಾ? ಗಾರೆ ಇಲ್ಲ. ಬಣ್ಣ ಸುಣ್ಣ ಬಿಟ್ಟೋ ಬಣ್ಣಕ್ಕೆ ಬಂದೋ, ಹೌದಾ? ಕ್ಯಾನ್ಸರ್ ರೋಗ ಯಾಕೆ ಬರಲ್ಲ? ಸಿಮೆಂಟ್ ಇಟ್ಗೆ, ಸಿಮೆಂಟ್ ಧೂಳು ಮನೆ ಕಟ್ತಾ ಇದ್ದೀವಿ, ಕ್ಯಾನ್ಸರ್ ಯಾಕೆ ಬರಲ್ಲ? ತಿಂದು ಊಟ ಹೆಂಗ್ ಕರಗತ್ತೆ?
ಯಾಕೆಂದ್ರೆ ಸ್ವಾಮಿ ಮರಳು ತುಂಬಾ ರೇಟು ಸ್ವಾಮಿ, ಅನುಭವಿಸಿ. 2026ನೇ ಇಸ್ವಿ ಈಗ ಪ್ರಾರಂಭ ಆಗ್ತಾ ಇದೆ. ಬರೋ ವರ್ಷಕ್ಕೆ ಎಲ್ಲ ಕರಳು ಸಮಸ್ಯೆ ರೋಗ ಬರುತ್ತೆ. ಇದು ಕಟ್ಟಿಟ್ಟ ಬುತ್ತಿ, ನಾನು ಜ್ಯೋತಿಷ ಹೇಳ್ತಾ ಇಲ್ಲ. 2026ನೇ ಇಸ್ವಿಯ ಗಿಫ್ಟ್ ಪ್ರಪಂಚಕ್ಕೆ ಏನು ಅಂದ್ರೆ ಕರಳಿನಲ್ಲಿ ಉತ್ಪತ್ತಿಯಾಗುವಂತಹ ನಮ್ಮ ದೇಹಕ್ಕೆ ಬೇಕಾದಂತಹ ಜೀವಕೋಶಗಳು ಎಲ್ಲವೂ ಕೂಡ ಪೂರ್ಣ ಮತ್ತಿನ ಸ್ಥಿತಿಗೆ ಹೋದಾಗ ನಾವು ಯಾವ ರೋಗ ಬರುತ್ತೆ ಅಂತ ನಾನು ಬಾಯಲ್ಲಿ ಹೇಳಲ್ಲ. 26ನೇ ಇಸ್ವಿಗೆ ಕಾದಿದೆ ದೊಡ್ಡ ಗಂಡಾಂತರ ಅಂತ ಸಾಕಷ್ಟು ಟಿವಿಲಿ ತೋರಿಸ್ತಾ ಇದ್ದಾರೆ. ಆದರೆ ಅದರ ಮೂಲ ಸತ್ಯವನ್ನ ನಾನು ಹೇಳ್ತಾ ಇದ್ದೀನಿ, ನಾನು ಜ್ಯೋತಿಷಿ ಅಲ್ಲ. 26ನೇ ಇಸ್ವಿ ಗಿಫ್ಟ್ ಏನು ಅಂದ್ರೆ ಕರಳು ಮತ್ತೆ ಮೆದುಳಿಗೆ ಬರ್ತಕ್ಕಂತಹ ರೋಗ ಯಾರ ಕೈಲೂ ರಿಪೇರಿ ಮಾಡೋಕ್ಕಾಗಲ್ಲ. ಕಾರಣ ಇವತ್ತೇ ನಾವೆಲ್ಲ ಈ ರೀತಿಯಾಗಿ ತಲೆಕೆಟ್ಟ ಮನೆಯನ್ನ ಕಟ್ಟುತ್ತಿದ್ದೇವೆ. ಮರಳಿಲ್ಲ, ಧೂಳು, ಕಲ್ಲು, ಮಣ್ಣು, ಮರ, ಗಾರೆ, ಸುಣ್ಣ, ಇದರಲ್ಲಿ ಮನೆ ಇರಬೇಕು. ಇಲ್ಲ, ನಾವು ಹಿಮಾಲಯ ಪರ್ವತದಂಗೆ ಉದ್ದು ಕಟ್ತೀವಿ, ಎತ್ತರಕ್ಕೆ ಕಟ್ತೀವಿ. ಮೇಲ್ಗಡೆ ಬಾಡಿಗೆ, ಕೆಳಗಡೆ ಓನ್ ಹೌಸು, ಇಲ್ಲ ಮೇಲೆ ಓನ್ ಹೌಸು, ಕೆಳಗಡೆ ಬಾಡಿಗೆ. ಇದಕ್ಕೆ ತುಂಬಾ ಹತ್ತಿರವಾದಂಥ ವಿಚಾರ ಹೇಳ್ಬೇಕಂದ್ರೆ ಕೆಳಗಡೆ ಸೆಲ್ಲಾರು. ಯಾರು ಸೆಲ್ಲಾರ್ ಬಿಟ್ಟು ಮನೆ ಮೇಲ್ ವಾಸ ಮಾಡ್ತಾರೋ ಇದು ತುಂಬಾ ಹತ್ತಿರವಾದ ಗಿಫ್ಟ್. ಪರಿಹಾರ ಇಲ್ಲದೆ ಇರತಕ್ಕಂಥ ಕಾಯಿಲೆಗಳು ಬರಬೇಕು ಅಂದ್ರೆ ಕೆಳಗಡೆ ಸೆಲ್ಲಾರ್, ಮಧ್ಯದಲ್ಲಿ ಓನರ್, ಮೇಲ್ಗಡೆ ಬಾಡಿಗೆಯವರು. ಏನ್ ಕರ್ಮಾರಿ ಇದು! ವಾಸ ಮಾಡೋ ಮನೆ ಕಟ್ಟೋ ಯೋಗ್ಯತೆ ನಮಗೆ ಗೊತ್ತಿಲ್ಲ. ಟೆಕ್ನಿಕಲ್ ಅಂತೆ. ಯಾವ ಟೆಕ್ನಿಕಲ್ ರೋಗ ಬರ್ತಾ ಇದೆ. ನಿಮ್ಮ ಟೆಕ್ನಿಕಲ್ ಎಲ್ಲೋಗ್ತಾ ಇದೆ? ರೋಗ ಬರ್ಸ್ಕೊತಾ ಇದ್ದೀರಾ. ಇದಕ್ಕೆ ಊರೆಲ್ಲ ಹುಡುಕ್ತೀರಾ? ಇಲ್ಲ, ನಿಮ್ಮ ಮನೆಯಲ್ಲಿ ನೀವೇ ಬಿಟ್ಟು ಓಡೋಗ್ಬೇಕು ಅಂತ ಸಮಯ ತುಂಬಾ ದೂರ ಇಲ್ಲ. ಮನೆನೂ ಬಿಟ್ಟು ಆಸ್ತಿನೂ ಬಿಟ್ಟು ಬದುಕೊಂಡ್ರೆ ಸಾಕಪ್ಪ ಅಂತಕ್ಕಂಥ ಪರಿಸ್ಥಿತಿಗೆ ನಮ್ಮ ದೇಶ ತುಂಬಾ ಹತ್ತಿರದಲ್ಲಿದೆ. ಹೆದರ್ಸೋದಲ್ಲ, ಹೆದರ್ಕೊಳ್ಳೋದಲ್ಲ, ಇದು ಸತ್ಯ. ಯಾಕೆಂದ್ರೆ ನಮಗೆ ಮನೆ ಗೊತ್ತಿಲ್ಲ, ಮಗು ಗೊತ್ತಿಲ್ಲ, ಯಾವ ಕಾರಣಕ್ಕೂ ಮನಸ್ಸೇ ಗೊತ್ತಿಲ್ಲ. ಈ ಮೂರು ನಮ್ಮ ಮನೆಯನ್ನ ಕೊಡುತ್ತೆ ಅಂತ ಎಲ್ಲಿವರೆಗೂ ಸತ್ಯ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮ್ಮ ಬದುಕು ಹಳೆ ಕಾಲದೆಲ್ಲ ಆಗತ್ತಾ ಸ್ವಾಮಿ ಅಂದ್ರೆ ಅದಕ್ಕೆ ಅವರು 15 ಮಕ್ಕಳು 4 ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ರು. ಈಗ 1.5 ಮಕ್ಕಳಿಗೆ 28 ಅಳ್ಳಾಡ್ತಾ ಇರ್ತಾವೆಲ್ಲ, ಏನು ಶಕ್ತಿ ಇರಲ್ಲ. ಮಗುನು ಅಳ್ಳಾಡುತ್ತೆ, ಅವ್ವ ಅಪ್ಪನೂ ಅಳ್ಳಾಡ್ತಾರೆ. ಇದು ಬೇಕಾ? ಟೆಕ್ನಿಕಲ್. ಈ ಸತ್ಯವನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ವೈಕುಂಠ ಏಕಾದಶಿ ದಿನ ಇವ್ರೇನಾರು ಒಂಚೂರು ಹೇಳ್ತಾರೆ ಅಂತ ಯಾರ ಕಾಯ್ಕೊಂಡು ಕೂತಿರೋ ನಂಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ತಿಳ್ಕೊಳ್ಳಿ, ದೇವರನ್ನೇ ಪೂರ್ಣವಾಗಿ ನೀವು ಹೊರಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಇದು ಸೋಮಾರಿತನದ ಪರಮಾವಧಿ. ಯಾವ ದೇವರು ಮಾಡಿದ್ರೆ ಒಳ್ಳೆಯದು. ಇದು ನಾವು ಹೊರಕೊಳ್ಳೋದು ಕೆಟ್ಟ ಅಭ್ಯಾಸ. ಭಗವಂತ ನಮಗೆ 90% ಆಪ್ಷನ್ ಕೊಟ್ಟಿದ್ದಾನೆ. 90 ಮಾರ್ಕ್ಸ್ ನಿಂದು, 10 ಮಾರ್ಕ್ಸ್ ನಂದು ಅಂತ. ನಾವು ದೇವರಿಗೆ 90 ಕೊಟ್ಬಿಟ್ಟಿದ್ದೀವಿ. ಯಾಕೆ ನಮ್ಮ ಕೈಲಿ ಆಗಲ್ಲ? ಈ ಸತ್ಯವನ್ನ ತಿಳ್ಕೊಳ್ಳೋವರೆಗೂ ನಾವು ನೆಮ್ಮದಿಯಾಗಿ ರೋಗದಿಂದ ಮುಕ್ತಿಯಾಗಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಗಂಡು ಯಾರು ಹೆದರಬಾರದು. ಆ ಥರ ಜೀವನ ಬೇಕು ಅಂದ್ರೆ ಈ ಸೋಮರಸದ ವಿಚಾರವನ್ನ ಸಂದರ್ಭಕ್ಕೆ ಇನ್ನೂ ಸ್ವಲ್ಪ ಮುಂದುವರೆದ ಭಾಗ ಹೇಳ್ತೀನಿ. ಯಾಕಷ್ಟು ಬೇಕೇ ಬೇಕು ಪ್ರಧಾನತೆಯ ಸಮಯದ ಅಭಾವದಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ